Okay, very good evening, my dear friends. So due to some issues we faced in both the Skillrary and in Zoom, I'm trying to upload this using my own phone. Let's see how far it works. So in the last class we were trying to discuss the hashing. So this is one small resource using which we can easily understand what hashing is. So I'll just simply define what a hashing is again. So now last class hashing is all about having a variable input as the plain text, but we are going to get fixed length as the output. A fixed length ಬಂದ್ಬಿಟ್ಟು ನಾವು ಸೆಟ್ ಮಾಡ್ಕೋಬಹುದು. 256 ಅಂದರೆ 256 ಬಿಟ್ಟು 128 ಅಂದರೆ 128 ಬಿಟ್ಟು. Okay, so ಇಲ್ಲಿ let's see what exactly is the hashing. Hashing means taking an input string of any length and giving an output of a fixed length. So input string ಫಿಕ್ಸ್ಡ್ ಲೆಂತ್ ಆಗಿರುತ್ತೆ, ಔಟ್ಪುಟ್ ಸ್ಟ್ರಿಂಗ್ ಇನ್ಪುಟ್ ಲೆಂತು ಇನ್ಪುಟ್ ಸ್ಟ್ರಿಂಗ್ ಏನು ಬೇಕಾದ್ರೂ ಆಗಿರ್ಬೋದು, ಯಾವ ಲೆಂತ್ ಬೇಕಾದ್ರೂ ಆಗಿರ್ಬೋದು, ಬಟ್ ಔಟ್ಪುಟ್ ಸ್ಟ್ರಿಂಗ್ ಏನು ಬಂತು ಫಿಕ್ಸ್ಡ್ ಆಗಿರುತ್ತೆ. So for example, in the context of cryptocurrencies like Bitcoin, the transactions are taken as an input and runs through a hashing algorithm. So Bitcoin ಅಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಒಂದು ಅಪ್ಲಿಕೇಶನ್ ಇದೆ. So for example, let's see a simple input. Okay, I have a small tool which shows us what exactly is this cryptography hashing. So for example, ಇವಾಗ ನಂದು ಒಂದು ಇನ್ಪುಟ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ನನಗೊಂದು ಇನ್ಪುಟ್ ಕೊಡ್ತಾ ಇದ್ದೀನಿ. ಇನ್ಪುಟ್ ಬಂದುಬಿಟ್ಟು ಥ್ಯಾಂಕ್ ಯು ಅಥವಾ ಏನೋ ಒಂದು ದಟ್ ಯು ಅಂತ ಒಂದೆರಡು ವರ್ಡ್ ಬಂದಿದೆ ಫಾರ್ ಎಕ್ಸಾಂಪಲ್. ಸೊ ಇದಕ್ಕೆ ನಮ್ಮದು ಕ್ರಿಪ್ಟೋಗ್ರಾಫಿಕ್ ಹ್ಯಾಶ್ ನೋಡೋಣ. ಸ್ಟ್ರಿಂಗ್ ಹ್ಯಾಶ್ ಏನು ಬಂದಿದೆ, 551 ಫಾಲೋಡ್ ಬೈ F4 ಬಂದಿದೆ. ಸೊ ಇಲ್ಲಿ ನಾನು ಈ ಸ್ಟ್ರಿಂಗಿಗೆ ಒಂದು ಅಡಿಷ್ನಲ್ ಬ್ಲ್ಯಾಂಕ್ ಸ್ಪೇಸ್ ಆ್ಯಡ್ ಮಾಡ್ತೀನಿ. ಬ್ಲ್ಯಾಂಕ್ ಸ್ಪೇಸ್ ಆ್ಯಡ್ ಮಾಡಿದ ತಕ್ಷಣ ನೋಡಿ ಸ್ಟ್ರಿಂಗ್ ಹ್ಯಾಶ್ ಏನು ಚೇಂಜ್ ಆಯಿತು, 713 ಇಂದ ಸ್ಟಾರ್ಟ್ ಆಗಿ 045 ಇಂದ ಎಂಡ್ ಆಗುತ್ತೆ. ಸೊ ಇಲ್ಲಿ ಇನ್ಪುಟ್ಟಲ್ಲಿ ನಾನು ಒಂದು ಎಕ್ಸ್ಟ್ರಾ ಬ್ಲ್ಯಾಂಕ್ ಸ್ಪೇಸ್ ಹಾಕಿದ ತಕ್ಷಣ ಏನಾಯಿತು, ಔಟ್ಪುಟ್ಟು ಚೇಂಜ್ ಆಯಿತು. ಬಟ್ ಸೇಮ್ ಲೆಂತ್ ಇದೆ, ಬಟ್ ಏನಾಯಿತು ಔಟ್ಪುಟ್ಟು ಚೇಂಜ್ ಆಗಿದೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಸಲ ಚೇಂಜ್ ಮಾಡ್ತೀನಿ. ಈಗ ಬ್ಲ್ಯಾಂಕ್ ಸ್ಪೇಸ್ ತೆಗಿತೀನಿ, ಬ್ಲ್ಯಾಂಕ್ ಸ್ಪೇಸ್ ತೆಗೆದೆ. ಇವಾಗ ಮತ್ತೇನಾಯಿತು, ಸ್ಟ್ರಿಂಗ್ ಹ್ಯಾಶ್ ಬಂದುಬಿಟ್ಟು 551 ಆಯಿತು, ಮತ್ತು ಅಲ್ಲಿಂದ F4 ಆಯಿತು. ಮತ್ತೆ ಈಗ ಬ್ಲ್ಯಾಂಕ್ ಸ್ಪೇಸ್ ಆ್ಯಡ್ ಮಾಡ್ತೀನಿ, ಮತ್ತೆ ಚೇಂಜ್ ಆಯಿತು. ಬ್ಲ್ಯಾಂಕ್ ಸ್ಪೇಸ್ ತೆಗಿತೀನಿ, ಮತ್ತೆ ಚೇಂಜ್ ಆಯಿತು. ಬ್ಲ್ಯಾಂಕ್ ಸ್ಪೇಸ್ ಆ್ಯಡ್ ಮಾಡ್ತೀನಿ, ಮತ್ತೆ ಚೇಂಜ್ ಆಯಿತು. ಬ್ಲ್ಯಾಂಕ್ ಸ್ಪೇಸ್ ತೆಗಿತೀನಿ, ಮತ್ತೆ ಚೇಂಜ್ ಆಯಿತು. ಸೊ ದಿಸ್ ಇಸ್ ಅ ಸಿಂಪಲ್ ಎಕ್ಸಾಂಪಲ್ ಆಫ್ ವಾಟ್ ಎಕ್ಸಾಕ್ಟ್ಲಿ ದ ಕ್ರಿಪ್ಟೋಗ್ರಾಫಿಕ್ ಹ್ಯಾಶ್ means. So coming back to our theory, let's see what is a cryptographic hash function. So properties ನಾವು ನೋಡಿದ್ವಿ. ಇದರೊಳಗೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಬಗ್ಗೆ ನಾವು ಹೇಳ್ತಾ ಇದ್ವಿ. ಇಟ್ಸ್ ಅ ಕ್ವಿಕ್ ಕಾಂಪ್ಯೂಟೇಷನ್. ಫಾರ್ ಎಕ್ಸಾಂಪಲ್ ದ ಫಸ್ಟ್ ಒನ್ ಈಸ್ ಡಿಟರ್ಮಿನಿಸ್ಟಿಕ್. ದ cryptographic hash function is expected to be deterministic. ಏನಂದರೆ this means that no matter how many times you parse a particular input through a hash function, you will always get the same result. ಸೊ ನಾನು ಈಗ ಜಸ್ಟ್ ಎಕ್ಸಾಂಪಲ್ ತೋರಿಸಿದ್ನಲ್ಲ, ಅದರೊಳಗಡೆ ನಾನು ಎಷ್ಟು ಸಲಿನಾರು ಥ್ಯಾಂಕ್ ಯುನೋ ದಟ್ ಯುನೋ ಇನ್ಪುಟ್ ಕೊಡಿ, ಫಾರ್ ಎವ್ರಿ ಟೈಮ್ ದಿ ಔಟ್ಪುಟ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ರಿಪ್ಟೋಗ್ರಾಫಿಕ್ ಹ್ಯಾಶ್ ಶಲ್ ಬಿ ಸೇಮ್. ಇನ್ನೊಂದ್ಸಲಿ ನೋಡೋಣ, ದಟ್ ಯು ಇನ್ನೊಂದ್ಸಲಿ ಕರೆಕ್ಟಾಗಿ ಒಂದು ಚೇಂಜ್ ಮಾಡಿಬಿಡ್ತೀನಿ. ಸೊ ಥ್ಯಾಂಕ್ ಯು ಅಂತ ಒಂದು ಇನ್ಪುಟ್ಟಿಗೆ ನೋಡಿ 7A7 ಇಂದ ಹಿಡಿದು 7A7 ಇಂದ ಹಿಡಿದು F4 ತನಕ ಒಂದು ಔಟ್ಪುಟ್ ಬಂದಿದೆ. ಇವಾಗ ನಾನು ಇದಕ್ಕೆ ಬ್ಲ್ಯಾಂಕ್ ಸ್ಪೇಸ್ ಆ್ಯಡ್ ಮಾಡ್ತೀನಿ. ಬ್ಲ್ಯಾಂಕ್ ಸ್ಪೇಸ್ ಆ್ಯಡ್ ಮಾಡಿದ ತಕ್ಷಣ ಏನಾಯಿತು, E6F ಇಂದ 2C5 ತನಕ ಬಂತು. ಸೊ ಇಲ್ಲಿ ಮತ್ತೆ ಇನ್ನೊಂದ್ಸಲಿ ನಾನು ಥ್ಯಾಂಕ್ ಯು ಕೊಡ್ತೀನಿ. ಮತ್ತೆ ಇನ್ನೊಂದ್ಸಲಿ ಥ್ಯಾಂಕ್ ಯು ಕೊಟ್ಟರೆ ಮತ್ತೆ ನನಗೆ ಸೇಮ್ ಇನ್ಪುಟ್ ಬರುತ್ತೆ. ಮತ್ತೀಗ ನೋಡಿ, ಮತ್ತೀಗ ನಾನು ಯು ಅನ್ನೋ ಒಂದು ವರ್ಡ್ನೇ ತೆಗೆದುಬಿಟ್ಟೆ. ಸೊ ಈಗ ಮತ್ತೆ ನಾನು ಥ್ಯಾಂಕ್ ಯು ಆ್ಯಡ್ ಮಾಡ್ತೀನಿ. ಮತ್ತೆ ನನಗೆ 7A7 EF4. ನೀವು ಎಷ್ಟು ಸಲಿನಾರು ಥ್ಯಾಂಕ್ ಯು ಕೊಡಿ, ಎಷ್ಟು ಸಲಿನಾರು ಸೇಮ್ ಇನ್ಪುಟ್ ಕೊಡಿ, ದ ಔಟ್ಪುಟ್ ಸ್ಟ್ರಿಂಗ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಸೇಮ್. ದಟ್ಸ್ ವಾಟ್ ಯುವರ್ ಬೀಯಿಂಗ್ ಡಿಟರ್ಮಿನಿಸ್ಟಿಕ್ ಮೀನ್ಸ್. ಸೆಕೆಂಡ್ ಪ್ರಾಪರ್ಟಿ ಏನು, ಕ್ವಿಕ್ computation. The hash function should be capable of returning the hash of an input quickly. If the process isn't fast enough, then the system simply won't be efficient. ಸೊ ನಾನು ನಿಮಗೆ ನೋಡ್ತಾ ಇರಬೇಕಾದ್ರೆ ಇವಾಗ ನೋಡಿ, ನಾನು ಏನು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಆನ್ಲೈನ್ ನಾನೀಗ ಚೆಕ್ ಮಾಡಿದೆ, ಇನ್ಪುಟ್ ಕೊಟ್ಟೆ, ಔಟ್ಪುಟ್ ಬಂತು. ಸೊ ಅಲ್ಲಿ ಪ್ರಾಸೆಸ್ ಏನಾಗುತ್ತೆ, ನನ್ನ ಇನ್ಪುಟ್ನ ಅದು ಗ್ಯಾದರ್ ಮಾಡಿಕೊಂಡು ಕಂಪ್ಯೂಟ್ ಮಾಡಿ ನನಗೆ ವಾಪಸ್ ಕಳಿಸ್ಬೇಕದು. ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಎಷ್ಟು ಫಾಸ್ಟ್ ಆಗೋದು ವರ್ಕ್ ಆಗ್ತಿದೆ ಅಂತೇಳಿ. ನೆಕ್ಸ್ಟ್ ಬಂದುಬಿಟ್ಟು ಪ್ರೀ ಇಮೇಜ್ ರೆಸಿಸ್ಟೆನ್ಸ್. ಏನಿದು ಪ್ರೀ ಇಮೇಜ್ ರೆಸಿಸ್ಟೆನ್ಸ್ ಅಂದರೆ, ವಾಟ್ ಪ್ರೀ ಇಮೇಜ್ ರೆಸಿಸ್ಟೆನ್ಸ್ ಸ್ಟೇಟ್ಸ್ ಇಸ್ ದಟ್ ಫಾರ್ ಅ ಗಿವನ್
h of a, that is it is infeasible to determine a where a is the input and h of a is the output of the hash. So for example, ಇಲ್ಲಿ a ಏನಿದೆ, this a is the input, h of a is the output. a input ಆದರೆ h of a ಅದರದ್ದು ಹ್ಯಾಶ್ ವ್ಯಾಲ್ಯೂ ಆಗುತ್ತೆ ಅಥವಾ ಡೈಜೆಸ್ಟ್ ಆಗುತ್ತೆ. h of a ಅಂದರೆ ಡೈಜೆಸ್ಟ್ ಇದೆ, ಅಂದರೆ ಔಟ್ಪುಟ್ ಆಫ್ ಅ ಕ್ರಿಪ್ಟೋಗ್ರಾಫಿಕ್ ಹ್ಯಾಶ್ ಫಂಕ್ಷನ್ ನನ್ನ ಕೈಯಲ್ಲಿದೆ ಅಂದರೆ ಔಟ್ಪುಟ್ನ ಹಿಡ್ಕೊಂಡು ಇನ್ಪುಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕಾಗೋದಿಲ್ಲ. ದಟ್ ಈಸ್ ದಿ ಪ್ರೀ ಇಮೇಜ್ ರೆಸಿಸ್ಟೆನ್ಸ್. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಪ್ರೀ ಇಮೇಜ್ ರೆಸಿಸ್ಟೆನ್ಸ್ ಸ್ಟೇಟ್ಸ್ ದಟ್ ಇಟ್ ಫಾರ್ ಅ ಗಿವನ್ h of a it is infeasible to determine a where a is the input and h of a is the output hash. Notice the use of word infeasible instead of impossible. We already know that it is not impossible to determine the original output from its hash value. Let's take an example. ಈಗ impossible ಅಂತ ಹೇಳಕ್ಕೆ ಬರೋದಿಲ್ಲ, ಯಾಕಂದರೆ because we may develop C or Java programs or any kind of a program which may get us the output maybe after few days or months. ಸೊ ಬ್ರೂಟ್ ಫೋರ್ಸ್ ಅಟ್ಯಾಕ್ ಮಾಡಿದರೆ, ಬ್ರೂಟ್ ಫೋರ್ಸಾಗಿ ನಾವು ಪ್ರತಿಯೊಂದು ಇನ್ಪುಟ್ ಫೀಸಿಬಿಲಿಟಿ ಚೆಕ್ ಮಾಡ್ತಾ ಹೋದರೆ ಆಫ್ಟರ್ ಸಮ್ ಡೇಸ್ ವಿ ಮೇ ಗೆಟ್ ದಟ್ ಇನ್ಪುಟ್ ಬ್ಯಾಕ್. ಸೊ ಇಂಪಾಸಿಬಲ್ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಓಕೆ, ಸೊ ದೀಸ್ ವರ್ ದಿ ಕಪಲ್ ಆಫ್ ಪ್ರಾಪರ್ಟೀಸ್ ಆಫ್ ವಾಟ್ ಯುವರ್ ಕ್ರಿಪ್ಟೋಗ್ರಾಫಿಕ್ ಹ್ಯಾಶ್ ಮಸ್ಟ್ ಕಂಟೈನ್. ಸೊ ಇಲ್ಲಿ ನೋಡಿ, ಸೊ ನಾವು ಒಂದಿಷ್ಟು ಸಿನಾರಿಯೋಸ್ ನೋಡೋಣ, ಬೆಸ್ಟ್ ಕೇಸ್ ಸಿನಾರಿಯೋಸ್. ಫಾರ್ ಎಕ್ಸಾಂಪಲ್ ಇಲ್ಲೇನಾಗ್ತಾಯಿದೆ, ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪ್ಲನೇಷನ್. ಇವಾಗ ಅವನು ರೋಲಿಂಗ್ ಅ ಡೈಸ್ ಇಂದ ಒಂದು ಎಕ್ಸಾಂಪಲ್ ಕೊಡ್ತಾನೆ. ರೋಲಿಂಗ್ ಅ ಡೈಸ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಡೈಸಲ್ಲಿ ಎಷ್ಟು ಫೇಸ್ ಇರುತ್ತೆ, ದೇರ್ ಆರ್ ನಾರ್ಮಲಿ 6 ಫೇಸಸ್ ಇರುತ್ತೆ. ಸೊ ಒಂದು ಸಲ ನಾನೀಗ ಡೈಸ್ನ ರೋಲ್ ಮಾಡ್ತೀನಿ. ಸೊ ಇದನ್ನು ಇವರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. Suppose you are rolling a dice and the output is the hash of the number that comes up from the dice. So suppose you are rolling a dice and output is the hash of the number that comes up from the dice. ಏನು ಹಿಂಗಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನೀಗ ಒಂದು ಡೈಸ್ನ ರೋಲ್ ಮಾಡ್ತೀನಿ. ಇವಾಗ ನನಗೇನು ಬಂದಿದೆ, ಡೈಸ್ ಫೇಸ್ ವ್ಯಾಲ್ಯೂ 4 ಬಂದಿದೆ. ಈಗ ಔಟ್ಪುಟ್ಟು 4 ಆಗಿಲ್ಲದೆ 4ದು ಹ್ಯಾಶ್ ವ್ಯಾಲ್ಯೂ ಆಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೌ ವಿಲ್ ಯು ಏಬಲ್ ಟು ಡಿಟರ್ಮೈನ್ ವಾಟ್ ದ ಒರಿಜಿನಲ್ ನಂಬರ್ ವಾಸ್? ಇವಾಗ ನನಗೆ 4 ಬಂದಿಲ್ಲಪ್ಪ, 4ದು ಹ್ಯಾಶ್ ವ್ಯಾಲ್ಯೂ ಬಂದಿದೆ. ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಝೆಡ್ ಅನ್ನೋ, ಫಾರ್ ಎಕ್ಸಾಂಪಲ್ ಎ ಬಿ ಸಿ ಅನ್ನೋ ಒಂದು ವ್ಯಾಲ್ಯೂವು 4ಇಂದು ಹ್ಯಾಶ್ ವ್ಯಾಲ್ಯೂ ಅಂತ ಅಂದ್ಕೊಳ್ಳಿ. ಇವಾಗ ನನಗೇನು ಬಂದಿದೆ, 4 ಬಂದಿಲ್ಲ, 4ದು ಹ್ಯಾಶ್ ವ್ಯಾಲ್ಯೂ ಬಂದಿದೆ, ದಟ್ ಈಸ್ ಎ ಬಿ ಸಿ. ಈಗ ಎ ಬಿ ಸಿನ ಹಿಡ್ಕೊಂಡು 4ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಅದು ಇನ್ಫಿಸಿಬಲ್ ಅಂತ ಹೇಳ್ತಾ ಇದ್ದಾನೆ. ಇಟ್ಸ್ ಸಿಂಪಲ್ ದಟ್ ಆಲ್ ಯು ಹ್ಯಾವ್ ಟು ಡೂ ಇಸ್ ಟು ಫೈಂಡ್ ಔಟ್ ದ ಹ್ಯಾಶ್ ಆಫ್ ಆಲ್ ನಂಬರ್ಸ್ ಫ್ರಮ್ 1 to 6 ಆ್ಯಂಡ್ ಕಂಪೇರ್. ಏನು ಹಿಂಗಂದರೆ, ಇವಾಗ ಇರೋದೇ 6 ಔಟ್ಪುಟ್ಟು, ದಟ್ ಈಸ್ 1 2 3 4 5 6. ಇವಾಗ ಎ ಬಿ ಸಿ ಯಾವುದ್ರದ್ದು ಯಾವ ನಂಬರ್ದು ಹ್ಯಾಶ್ ವ್ಯಾಲ್ಯೂ ಅಂತ ಹೆಂಗೆ ಫೈಂಡ್ ಔಟ್ ಮಾಡೋದು? ಸಿನ್ಸ್ ದ ಇನ್ಪುಟ್ ಸೆಟ್ ಈಸ್ ವೆರಿ ವೆರಿ ಲೆಸ್ ಆರ್ ವೆರಿ ವೆರಿ ಸಿಂಪಲ್, ದಟ್ ಈಸ್ 1 2 3 4 5 6. 1 2 3 4 5 6 ಎಲ್ಲಾದ್ರದ್ದು ಹ್ಯಾಶ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಬಿಟ್ಟು ಯಾವುದ್ರದ್ದು ಹ್ಯಾಶ್ ವ್ಯಾಲ್ಯೂ ಎ ಬಿ ಸಿ ಆಗಿದೆ ಅಂತ ನಾವು ಕಂಪೇರ್ ಮಾಡಿಬಿಟ್ರೆ ಆವಾಗ ನಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಏನಂತ, ಇದು 4ಇಂದು ಹ್ಯಾಶ್ ವ್ಯಾಲ್ಯೂ ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ದಿಸ್ ಈಸ್ ಫೀಸಿಬಲ್. ಯಾಕೆ, ವೈ ದಿಸ್ ಈಸ್ ಫೀಸಿಬಲ್? ಬಿಕಾಸ್ ಅವರ್ ಇನ್ಪುಟ್ ಯೂನಿವರ್ಸ್ ದಟ್ ಈಸ್ 1 2 3 4 5 6 ಈಸ್ ವೆರಿ ವೆರಿ ಫೈನೈಟ್, ವೆರಿ ವೆರಿ ಸ್ಮಾಲ್ ಆಗಿದೆ. ಅದಕ್ಕೋಸ್ಕರ ಇಂಥ ಒಂದು ಸಿಚುವೇಷನಲ್ಲಿ ಎಲ್ಲಿ ನಮ್ಮ ಇನ್ಪುಟ್ ಸೈಜು ಸ್ಮಾಲ್ ಇದ್ದಾಗ ನಮ್ಮದು ಕ್ರಿಪ್ಟೋಗ್ರಾಫಿಕ್ ಹ್ಯಾಶು ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಬಟ್ ದಿಸ್ ವರ್ಕ್ಸ್ ಓನ್ಲಿ ವೆನ್ ದ ಗಿವನ್ ಅಮೌಂಟ್ ಆಫ್ ಡೇಟಾ ಇಸ್ ವೆರಿ ಲೆಸ್. ನಾನು ಹೇಳ್ದಂಗೆ ಗಿವನ್ ಅಮೌಂಟ್ ಆಫ್ ಡೇಟಾ ಅಂದರೆ ಈಗ ಓನ್ಲಿ 6 ಇಸ್ ದಿ ಲೆಂತ್ ಆಫ್ ಮೈ ಡೇಟಾ. 6 is the length of the data. What happens when you have a huge amount of data? ಈಗ ಡೇಟಾ ಸೈಜ್ ಜಾಸ್ತಿ ಇದೆ. ಸಪೋಸ್ ಯು ಆರ್ ಡೀಲಿಂಗ್ ವಿತ್ ಅ 128 ಬಿಟ್ ಹ್ಯಾಶ್. 128 ಬಿಟ್ ಅಂದರೆ ನಂದು ಇನ್ಪುಟ್ಟು 128 ಬಿಟ್ ಉದ್ದ ಇದೆ. ದಿ ಓನ್ಲಿ ಮೆಥಡ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ಒರಿಜಿನಲ್ ಇನ್ಪುಟ್ ಇಸ್ ಬೈ ಯೂಸಿಂಗ್ ದಿ ಬ್ರೂಟ್ ಫೋರ್ಸ್ ಮೆಥಡ್. ಅಂದರೆ ಯು ಹ್ಯಾವ್ ಟು ಪಿಕ್ ರ್ಯಾಂಡಮ್ ಇನ್ಪುಟ್. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಂದು 128 ಬಿಟ್ಟಿಂದ ಯಾವುದಾದ್ರು ಒಂದು ರ್ಯಾಂಡಮ್ ಸೀಕ್ವೆನ್ಸ್ನ ತೆಗೆದುಬಿಟ್ಟು ಅದ್ರದ್ದು ಹ್ಯಾಶ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಚೆಕ್ ಮಾಡಿ ಕಂಪೇರ್ ಮಾಡ್ಬೋದು. ಸೊ ಬ್ರೂಟ್ ಫೋರ್ಸ್ ಮೆಥಡ್ ಬೇಸಿಕಲಿ ಮೀನ್ಸ್ ದಟ್ ಯು ಹ್ಯಾವ್ ಟು ಪಿಕ್ ಅಪ್ ಅ ರ್ಯಾಂಡಮ್ ಇನ್ಪುಟ್, hash it and then compare with the target output. So let's compare the best worst case and average case scenario. ಸೊ ನಾವು ಡಿಸೈನ್ ಆಫ್ ಆಲ್ಗೋರಿಥಮ್ಸಲ್ಲಿ ಯಾವ ರೀತಿ ಟೆಸ್ಟ್ ಮಾಡ್ತಾ ಇದ್ವೋ ಅದೇ ರೀತಿ ನಾವು ಇದರಲ್ಲೂ ಕೂಡ ಚೆಕ್ ಮಾಡೋಣ. ಈಗ ಬೆಸ್ಟ್ ಕೇಸ್ ಸಿನಾರಿಯೋ ಏನು? ಈಗ ಬೆಸ್ಟ್ ಕೇಸ್ ಸಿನಾರಿಯೋ ಯಾವುದ್ರದ್ದು? 128 ಬಿಟ್ ಲೆಂತಿಂದ ಇನ್ಪುಟ್ಟಿಂದ.
Best case scenario, you get your answer on the first try. So you will seriously have to be a very luckiest person in the world for this to happen. ಅಂದರೆ ಈಗ 128 ಬಿಟ್ ಸೀಕ್ವೆನ್ಸ್ ಇಂದು ಎಷ್ಟು ಕಾಂಬಿನೇಷನ್ ಇರ್ಬೋದು? 2 128 ಬಿಟ್. 2 128 ಎಷ್ಟು ಬರುತ್ತೋ ಅಷ್ಟು ಕಾಂಬಿನೇಷನ್ಸ್ ಇರ್ಬೋದು. ಆ್ಯಕ್ಚುಲಿ 2 128 - 1 ಯಾಕೆ? ಝೀರೋನ ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಅದಕ್ಕೆ ನಾನು 2 128 - 1 ಅಂತ ಹೇಳ್ತೀನಿ. ಬೆಸ್ಟ್ ಕೇಸ್ ಸಿನಾರಿಯೋ ಏನಪ್ಪ ಅಂದರೆ, ಇವಾಗ ಯಾವುದೋ ಒಂದು 128 ಬಿಟ್ ಸೀಕ್ವೆನ್ಸ್ ಇದೆ. ಇವಾಗ ನೀವು ರ್ಯಾಂಡಮ್ ಆಗಿ ಅದೇ 128 ಬಿಟ್ ಸೀಕ್ವೆನ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಅದು ಬೆಸ್ಟ್ ಕೇಸ್ ಸಿನಾರಿಯೋ ಆಗಿಬಿಡುತ್ತೆ. ಈಗ ವರ್ಸ್ಟ್ ಕೇಸ್ ಸಿನಾರಿಯೋ ಆಗುತ್ತೆ. ಈಗ ವರ್ಸ್ಟ್ ಕೇಸ್ ಸಿನಾರಿಯೋ ಅಂದ್ರೆ ಏನು? ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಹೌ ಮೆನಿ ಟ್ರೈಸ್ ಆರ್ ಲೆಫ್ಟ್? ಫಾರ್ ಎಕ್ಸಾಂಪಲ್, ಈಗ 128 ಬಿಟ್ ಸೀಕ್ವೆನ್ಸ್ ನಮ್ಮದು ಲೆಂತ್ ಇದೆ ಅಂದರೆ ಟೋಟಲ್ ಹೌ ಮೆನಿ ಟ್ರೈಸ್ ಐ ಹ್ಯಾವ್ ಟು ಡೂ? 2 128 - 1 ನಂಬರ್ ಆಫ್ ಟೈಮ್ಸ್ ಮಾಡಿದರೆ ಅದು ನಂದು ವರ್ಸ್ಟ್ ಕೇಸ್ ಸಿನಾರಿಯೋಸ್ ಆಗುತ್ತೆ. ಸೊ ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಅವ್ರು ಏನು ಹೇಳ್ತಾರೆ? ಯು ಗೆಟ್ ಯುವರ್ ಆನ್ಸರ್ ಆಫ್ಟರ್ 2 128 - 1 ಟೈಮ್. ಈಗ 2 128 ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಕ್ಸ್ ವ್ಯಾಲ್ಯೂ ಬರುತ್ತೆ ಅಂತ ಅಂದ್ಕೊಳ್ಳಿ. ಆಲ್ ಎಕ್ಸ್ ನಂಬರ್ ಆಫ್ ಟೈಮ್ಸ್ ಇಫ್ ಯು ಕ್ಯಾಲ್ಕುಲೇಟ್ ದ ಹ್ಯಾಶ್ ಆ್ಯಂಡ್ ಇಫ್ ಯು ಕಂಪೇರ್ ದ ಹ್ಯಾಶ್, ದೆನ್ ಇಟ್ ಬಿಕಮ್ಸ್ ದಿ ವರ್ಸ್ಟ್ ಕೇಸ್ ಸಿನಾರಿಯೋ. ಈಗ ಆವ್ರೇಜ್ ಕೇಸ್ ಸಿನಾರಿಯೋಸ್ ಅಂದರೆ ನಮಗೆ ಕರೆಕ್ಟ್ ಮಧ್ಯದಲ್ಲಿ ಸಿಗುತ್ತೆ ಆನ್ಸರ್. You will find it somewhere in the middle. So basically after 2 128 divided by 2 number of times, that is denominator ಇರೋ ಮೇಲ್ಗಡೆ ಹೋಗ್ಬಿಟ್ರೆ ಅವಾಗ 2 127 ಆಗಿಬಿಡುತ್ತೆ. To put that into perspective, 2 127 1.7 into 10⁻38 number of times ನಾವು ಸರ್ಚ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಹ್ಯೂಜ್ ನಂಬರ್. ಸೊ ಅದಕ್ಕೆ ಏನು ಹೇಳ್ತಾರೆ ಕ್ರಿಪ್ಟೋಗ್ರಫಿಕ್ ಹ್ಯಾಶು, ಇಟ್ ಈಸ್ ನಾಟ್ ಇಂಪಾಸಿಬಲ್, ಬಟ್ ದಿಸ್ ವೆನ್ ದ ಇನ್ಪುಟ್ ಸೈಜ್ ಈಸ್ ವೆರಿ ವೆರಿ ಲಾರ್ಜ್ ಇಟ್ ಬಿಕಮ್ಸ್ ವೆರಿ ವೆರಿ ಇನ್ಫೀಸಿಬಲ್. ನೆಕ್ಸ್ಟ್ ಅವಲಾಂಚ್ ಎಫೆಕ್ಟ್ ನೋಡೋಣ. ಏನಿದು ಅವಲಾಂಚ್ ಎಫೆಕ್ಟು? ಈವನ್ ಇಫ್ ಯು ಮೇಕ್ ಅ ಸ್ಮಾಲ್ ಚೇಂಜ್ ಇನ್ ಯೋರ್ ಇನ್ಪುಟ್, the changes will be the changes that will be reflected in the hash will be very very huge. So for example, ನಾನು ಇಲ್ಲಿ ನಿಮಗೆ ತೋರಿಸ್ದಂಗೆ ಇವಾಗ ಥ್ಯಾಂಕ್ ಯು ಅಂತ ನಂದು ಒಂದು ಇನ್ಪುಟ್ ಇದೆ. ಇವಾಗ ನಾನೀಗ ಅದಕ್ಕೆ ಇನ್ನೊಂದು ಕ್ಯಾರೆಕ್ಟರ್ ಆ್ಯಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಕೆ ಅಂತ ಒಂದು ಕ್ಯಾರೆಕ್ಟರ್ ಆ್ಯಡ್ ಮಾಡ್ತೀನಿ. ಸೊ ಕೆ ಅಂತ ಕ್ಯಾರೆಕ್ಟರ್ ಆ್ಯಡ್ ಮಾಡಿದ ತಕ್ಷಣ ದೇರ್ ಇಸ್ ನೋ ಮೈನರ್ ಚೇಂಜ್ ಆಗ್ತಾ ಇಲ್ಲ ಅಲ್ಲಿ ಇನ್ಪುಟ್ಟಲ್ಲಿ. ಸೊ ದೇರ್ ಇಸ್ ಅ ವೆರಿ ಮೇಜರ್ ಚೇಂಜ್. ಫಸ್ಟ್ ಬಿಟ್ಟಿಂದ ಹಿಡಿದು ಆಲ್ಮೋಸ್ಟ್ ಲಾಸ್ಟ್ ಬಿಟ್ ಆಫ್ ಔಟ್ಪುಟ್ ತನಕ ಎವ್ರಿಥಿಂಗ್ ಚೇಂಜಸ್ ದೇರ್. ಸೊ ಇದನ್ನು ನಾವು ಅವಲಾಂಚ್ ಎಫೆಕ್ಟ್ ಅಂತ ಕರೀತೇವೆ. ಸೊ ಇವಾಗ ಇದಕ್ಕೆ ಇನ್ನೊಂದು ಕ್ಯಾರೆಕ್ಟರ್ ಆ್ಯಡ್ ಮಾಡ್ತೀನಿ ನೋಡಿ, ಬ್ಲ್ಯಾಂಕ್ ಸ್ಪೇಸ್ ಆ್ಯಡ್ ಮಾಡ್ತೀನಿ, ಬೇರೆಯೇ ಆಗಿಬಿಡುತ್ತೆ ಚೇಂಜ್. ಸೊ ನೋಡಿ ಇವಾಗ ಸ್ಟ್ರಿಂಗ್ ಹ್ಯಾಶ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ? 9th ರೀತಿಯಿಂದ ಸ್ಟಾರ್ಟ್ ಆಗ್ತಿದೆ. ಬರೀ ಕೆ ಆ್ಯಡ್ ಮಾಡಿದಾಗ ಎಲ್ಲಿಂದ ಸ್ಟಾರ್ಟ್ ಆಗ್ತಾಯಿತ್ತು? 484 ಇಂದ ಸ್ಟಾರ್ಟ್ ಆಗ್ತಾಯಿತ್ತು. ಬರೀ ಥ್ಯಾಂಕ್ ಯು ಗೆಸ್ಟ್ ಬಂದು ಎಲ್ಲಿ ಏನು ಬಂತು? 7A7 ಬಂತು. ಸೊ ಇನ್ಪುಟ್ಟು ಚೂರು ಚೇಂಜ್ ಮಾಡಿದಾಗ ಔಟ್ಪುಟ್ಟು ಜಾಸ್ತಿ ಚೇಂಜ್ ಆದರೆ ಅಲ್ಲಿ ಏನಾಗುತ್ತೆ, ಆ ಒಂದು ಸ್ಮಾಲ್ ಚೇಂಜ್ ಇನ್ ದಿ ಇನ್ಪುಟ್ ಇಫ್ ವೆನ್ ಇಟ್ ರಿಫ್ಲೆಕ್ಟ್ಸ್ ಇನ್ ದ ಬಿಗ್ ಚೇಂಜ್ ಆಫ್ ದಿ ಔಟ್ಪುಟ್, ಅದನ್ನು ಇವರು ಅವಲಾಂಚೆ ಎಫೆಕ್ಟ್ ಅಂತ ಟರ್ಮ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಿದ್ದೀವಿ ನಾವೀಗ? ಹಿಯರ್ ಈವನ್ ಇಫ್ ಯು ಮೇಕ್ ಅ ಸ್ಮಾಲ್ ಚೇಂಜ್ ಇನ್ ಯೋರ್ ಇನ್ಪುಟ್, ದ ಚೇಂಜಸ್ ದಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಇನ್ ದ ಹ್ಯಾಶ್ ವಿಲ್ ಬಿ ವೆರಿ ವೆರಿ ಹ್ಯೂಜ್. ಓಕೆ, ಸೊ ನಾನಿಲ್ಲಿ ಯಾವ ರೀತಿ ನಿಮಗೆ ಒಂದು ಇನ್ಪುಟ್ ತೊಗೊಂಡು ತೋರಿಸಿದ್ನೋ ಅದೇ ರೀತಿ ಇಲ್ಲಿ ಇನ್ನೊಂದು ಬೇರೆ ಎಕ್ಸಾಂಪಲ್ ತೊಗೊಂಡು ನಿಮಗೆ ಎಕ್ಸಾಂಪಲ್ ತೋರಿಸಿದ್ದಾರೆ. ಸೊ ಪ್ರಾಪರ್ಟಿ 5 ಕೊಲಿಷನ್ ರೆಸಿಸ್ಟೆಂಟ್ ಅಂತ ಇದೆ. ಏನಿದು ಕೊಲಿಷನ್ ರೆಸಿಸ್ಟೆಂಟ್ ಅಂದರೆ, ಗಿವನ್ 2 different inputs A and B where H of A and H of B are their respective hashes. ನೋಡಿ A and B ಏನಾಗಿದೆ, ನಮ್ಮದು ಇನ್ಪುಟ್ ಸ್ಟ್ರಿಂಗ್ ಆಗಿದೆ, ಅಂದರೆ ಪ್ಲೇನ್ ಟೆಕ್ಸ್ಟ್ ಥರ ನೀವು ಟ್ರೀಟ್ ಮಾಡ್ಬೋದು. A and B ಡಿಫ್ರೆಂಟ್ ಇನ್ಪುಟ್ಸ್ ಆಗಿದೆ. A ದ ಔಟ್ಪುಟ್ಟು H of A, ದಟ್ ಈಸ್ ಹ್ಯಾಶ್ ವ್ಯಾಲ್ಯೂ ಆಫ್ A. B the output hash of B. So these are 2 respective hashes. It is infeasible for H of A to be equal to H of B. So ಈ ಒಂದು ಸ್ಟೇಟ್ಮೆಂಟ್ ಹೇಳೋ ಅರ್ಥ ಏನಪ್ಪ ಅಂದರೆ, ಎರಡೂ ಇನ್ಪುಟ್ ಆಗಿದ್ದು, ಆ ಎರಡೂ ಇನ್ಪುಟ್ ಬೇರೆ ಬೇರೆ ಆಗಿದ್ದು, ಆ ಎರಡೂ ಬೇರೆ ಬೇರೆ ಆಗಿರೋ ಇನ್ಪುಟ್ಟಿಗೆ ಬರುವಂಥ ಹ್ಯಾಶ್ ವ್ಯಾಲ್ಯೂಸ್ ದಟ್ ಈಸ್ H of A and H of B ಕ್ಯಾನ್ ನೆವರ್ ಎವರ್ ಬಿ ಸೇಮ್. ಸೊ ದಟ್ಸ್ ಹೌ ವಿ ಕ್ಯಾನ್ ಸೇ ದ್ಯಾಟ್ ದಿಸ್ ಕ್ರಿಪ್ಟೋಗ್ರಫಿಕ್ ಹ್ಯಾಶ್ ಈಸ್ ಟೋಟಲಿ ಕಾಲಿಷನ್ ರೆಸಿಸ್ಟೆಂಟ್. ಅಂದರೆ ಎರಡು ಡಿಫ್ರೆಂಟ್ ಇನ್ಪುಟ್ಟಿನ ಔಟ್ಪುಟ್ಟು ಕೊಲೈಡ್ ಆಗೋದಿಲ್ಲ. ಸೊ ದಟ್ಸ್ ವಾಟ್ ದಿಸ್ ಮೀನ್ಸ್. ವಾಟ್ ದಟ್ ಮೀನ್ಸ್ ಇಸ್ ದಟ್ ಫಾರ್ ದ ಮೋಸ್ಟ್ ಪಾರ್ಟ್ ಈಚ್ ಇನ್ಪುಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಯುನೀಕ್ ಹ್ಯಾಶ್. ಸೊ ಮೋಸ್ಟ್ ಆಫ್ ದಿ ಪಾರ್ಟ್ ಅಂತ ಏನು ಹೇಳ್ತಿದೆ, ಇದು ನಮ್ಮ ಟಾಪಿಕ್ಕಿಂದು, ನಮ್ಮ ಸಿಲೆಬಸ್ಸಿಂದು ನೆಕ್ಸ್ಟ್ ಟಾಪಿಕ್ ಇದು. ವಾಟ್ ಈಸ್ ದಟ್? ದ ಬರ್ತ್ಡೇ ಅಟ್ಯಾಕ್, ಬರ್ತ್ಡೇ ಪ್ಯಾರಡಾಕ್ಸ್ ಅಂತ ಕರಿತೀವಿ ನಾವು.
ಏನಿದು ಬರ್ತ್ಡೇ ಪ್ಯಾರಾಡಾಕ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ಲೆಟ್ ಮಿ ಜಸ್ಟ್ ರೀಡ್ ಔಟ್. If you meet any random stranger out on the streets, the chances are very low for both of you to have the same birthday. In fact, assuming that all days of the year have the same likelihood of having a birthday, the chances of another person sharing your birthday is 1 divided by 365, which is a merely 0.27%. In other words, it is really low. ಏನಪ್ಪ ಹಿಂಗಂದರೆ, ಫಾರ್ ಎಕ್ಸಾಂಪಲ್ ನಾವು ಯಾರೊಬ್ಬರು ರ್ಯಾಂಡಮ್ ಸ್ಟ್ರೇಂಜರ್ನ ಮೀಟ್ ಮಾಡಿಬಿಟ್ಟು ಆ ರ್ಯಾಂಡಮ್ ಸ್ಟ್ರೇಂಜರ್ದು ಮತ್ತು ನಿಮ್ಮದು ಇಬ್ಬರದು ಒಂದೇ ಬರ್ತ್ ಡೇಟ್ ಆಗಿರಬೇಕು ಅಂದರೆ ಅದ್ರದ್ದು ಪ್ರಾಬಬಿಲಿಟಿ ಏನು? ಈಗ ಎಷ್ಟು ಜನ ರ್ಯಾಂಡಮ್ ಸ್ಟ್ರೇಂಜರ್ಸ್ ಇದ್ದಾರೆ? ಒಬ್ಬನಿದ್ದಾನೆ. ಸೊ ಅದಕ್ಕೆ 1 divided by 365 ಮಾಡ್ತೀನಿ ನಾನು. ದ ಚಾನ್ಸಸ್ ಆಫ್ ಅನದರ್ ಪರ್ಸನ್ ಶೇರಿಂಗ್ ಯುವರ್ ಬರ್ಡೇ ಈಸ್ 1 divided by 365. ಅಂದರೆ ಯಾರೋ ಒಬ್ಬ ರ್ಯಾಂಡಮ್ ಸ್ಟ್ರೇಂಜರ್ಗೂ ಮತ್ತು ನಿಮಗೂ ಇಬ್ಬರಿಗೂ ಸೇಮ್ ಬರ್ಡೇ ಇರುತ್ತೆ ಅಂದರೆ ಈ ಒಂದು ಪ್ರಾಬಬಿಲಿಟಿ ಎಷ್ಟು ಆಗಿದೆ ಅಂದರೆ 0.27% ಆಗಿದೆ. ಅಂದರೆ 100% ಇಲ್ಲ, ನಾಟ್ ಈವನ್ 1% ಇಲ್ಲ ಅಲ್ಲಿ. ಸೊ 0.27% ಆಗಿದೆ. ಸೊ ಇದು ಯಾಕೆ ಬೇಕಿಲ್ಲಿ? ಹವೆವರ್, ಹ್ಯಾವಿಂಗ್ ಸೆಡ್ ದ್ಯಾಟ್, if you gather up 20 to 30 people in one room, the odds of 2 people sharing the exact same birthday rises up astronomically. ಏನು ಹಿಂಗಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮದೇ ಒಂದು ಕ್ಲಾಸ್ ರೂಮ್ ತಗೊಳ್ಳಿ. ಸೊ ಲೆಟ್ಸ್ ಅಸ್ಯೂಮ್ 30 ಮೆಂಬರ್ಸ್ ಆರ್ ಇನ್ ದ ಕ್ಲಾಸ್ ರೂಮ್. ಆವಾಗ 30 ಮೆಂಬರ್ಸ್ ಕ್ಲಾಸ್ ರೂಮ್ನಲ್ಲಿ ಯಾರ್ದಾರು ಇಬ್ಬರದು ಬರ್ಡೇ ಸೇಮ್ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅದ್ರ ಪ್ರಾಬಬಿಲಿಟಿ ಏನಾಗುತ್ತೆ ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ದಟ್ಸ್ ವಾಟ್ ಇಟ್ ಸೇಸ್. If you gather up 20 to 30 people in one room, the odds of 2 people sharing the exact same birthday rises up astronomically. In fact, there is a 50-50 chance for 2 people of sharing the same birthday in this scenario. ಏನು ಹೇಳ್ತಾರೆ? 50-50 ಚಾನ್ಸಸ್ ಬರುತ್ತಲ್ಲಿ ಇಬ್ಬರಿಗೂ ಸೇಮ್ ಬರ್ಡೇ ಇರೋದು. ಯಾಕೆ ಇದಾಗುತ್ತೆ? ವೈ ಡಸ್ ದಟ್ ಹ್ಯಾಪನ್? ಇಟ್ ಈಸ್ ಬಿಕಾಸ್ ಆಫ್ ಅ ಸಿಂಪಲ್ ರೂಲ್ ಇನ್ ಪ್ರಾಬಬಿಲಿಟಿ ವಿಚ್ ಗೋಸ್ ಆಸ್ ಫಾಲೋಸ್. ಸಪೋಸ್ ಯು ಹ್ಯಾವ್ n ಡಿಫ್ರೆಂಟ್ ಪಾಸಿಬಿಲಿಟೀಸ್ ಆಫ್ ಆನ್ ಈವೆಂಟ್ ಹ್ಯಾಪ್ನಿಂಗ್. ಸೊ ಇಲ್ಲಿ ನಮ್ಮ ಈವೆಂಟ್ ಏನು? ಬರ್ಡೇ. Then you need a square root of n. Then you need square root of n random items for them to have a 50% chance of collision. So applying this theory for birthdays, suppose if you have 365 different possibilities of birthdays, 365 days iruttalva excluding our leap year. So there are 365 different possibilities for any person to have a birthday. January 1st ಇಂದ ಡಿಸೆಂಬರ್ 31st ತನಕ 365 ಡೇಸ್ ಬರುತ್ತೆ. ಸೊ ಈ ಎಂಟೈರ್ 365 ಡೇಸು ಒಂದೊಂದೊಂದು ಪ್ರಾಬಬಿಲಿಟಿ. ಸೊ ಯು ಜಸ್ಟ್ ನೀಡ್ ಸ್ಕ್ವೇರ್ ರೂಟ್ ಆಫ್ 365, ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 23 randomly chosen people for 50% chance of having 2 people sharing the same birthdays. So applying this theory for birthdays, you have 365 different possibilities of birthdays. So you just need square root of 365, that is 23 randomly chosen people for 50% chance of 2 people having sharing birthdays. ಅಂದರೆ ಇಬ್ಬರಿಗೆ ಸೇಮ್ ಬರ್ಡೇಟ್ ಇರಬೇಕು ಅಂದರೆ ಆವಾಗ ನೀವು 23 ಪೀಪಲ್ನ ಒಂದು ರೂಮಲ್ಲಿ ಹಾಕಿದರೆ ಆವಾಗ 50% ಚಾನ್ಸ್ ಬರುತ್ತೆ ಇಬ್ಬರದು ಬರ್ಡೇ ಸೇಮ್ ಇರೋದಕ್ಕೆ ಅಂತ ಹೇಳ್ತಾನೆ. ಸೊ ಇದಕ್ಕೆ ಹ್ಯಾಶಿಂಗಿಗೂ ಇದಕ್ಕೂ ಏನು ಸಂಬಂಧ? ವಾಟ್ ಈಸ್ ಅಪ್ಲಿಕೇಶನ್ ಆಫ್ ದಿಸ್ ಇನ್ ಹ್ಯಾಶಿಂಗ್? ಸಪೋಸ್ ಯು ಹ್ಯಾವ್ 128 ಬಿಟ್. ಇವಾಗ ಆ್ಯಕ್ಚುಲ್ ಆಗಿ ನಮ್ಮ ಏನದು ಕಾನ್ಸೆಪ್ಟಿಗೆ ಬರ್ತಾ ಇದ್ದೀನಿ. ಸಪೋಸ್ ಇಫ್ ಯು ಹ್ಯಾವ್ 128 bit hash which has 2 raised to 128 different possibilities. ಸೊ ಈಗ 128 ಬಿಟ್ ಹ್ಯಾಶಿಗೆ ಎಷ್ಟು ಪಾಸಿಬಿಲಿಟೀಸ್ ಬರುತ್ತೆ? 2 raised to 128 ಡಿಫ್ರೆಂಟ್ ಪಾಸಿಬಿಲಿಟಿ ಬರುತ್ತೆ. ಬೈ ಯೂಸಿಂಗ್ ದ ಬರ್ತ್ಡೇ ಪ್ಯಾರಾಡಾಕ್ಸ್ ಯು ಹ್ಯಾವ್ 50% ಚಾನ್ಸ್ ಟು ಬ್ರೇಕ್ ದ ಕೊಲಿಷನ್ ರೆಸಿಸ್ಟೆನ್ಸ್ ಅಟ್ ದ ಸ್ಕ್ವೇರ್ ರೂಟ್, ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 2 raised to 128, ದಟ್ ಈಸ್ ಡಿವೈಡೆಡ್ ಬೈ 2 ಮಾಡ್ತೀವಲ್ಲ, ಅದಕ್ಕೆ 2 raised to 64th ಇನ್ಸ್ಟೆನ್ಸ್ ಆಗುತ್ತೆ. As you can see, it is much easier to break collision resistance than it is to break pre-image resistance. No hash function is collision free, but it usually takes so long to find a collision. So ಫುಲ್ಲಿ ಕೊಲಿಷನ್ ಫ್ರೀ ಇರೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಬಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಅದು ಎಷ್ಟು ಟೈಮ್ ತಗೊಳುತ್ತೆ ಅಂದರೆ ಅದು ಫೀಸಿಬಲ್ಲೇ ಆಗೋದಿಲ್ಲ. ಸೊ ಯಾವಾಗಾದರೂ ನಮಗೆ ಈಗ ಸೈಫರ್ ಟೆಕ್ಸ್ಟ್ನ ಇಮಿಡಿಯೇಟಾಗಿ ಫೈಂಡ್ ಔಟ್ ಮಾಡಬೇಕು ಅಂದರೆ, ಸೊ ಈ ಕ್ರಿಪ್ಟೋಗ್ರಾಫಿಕ್ ಹ್ಯಾಶ್ ಯೂಸ್ ಮಾಡ್ಕೊಂಡಿರೋಂಥ ಕ್ರಿಪ್ಟೋಗ್ರಾಫಿಕ್ ಹ್ಯಾಶ್ ಯೂಸ್ ಮಾಡಿಕೊಂಡು ಬಂದಿರುವಂಥ ಸೈಫರ್ ಟೆಕ್ಸ್ಟ್ನ ಬ್ರೇಕ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಅಂತ ನಮ್ಮದು ಕಾನ್ಸೆಪ್ಟ್ ಹೇಳ್ತಾ ಇದೆ. ಸೊ ಇಫ್ ಯು ಆರ್ ಯೂಸಿಂಗ್ ಅ ಫಂಕ್ಷನ್ ಲೈಕ್ ಸಿಂಪಲ್ ಹ್ಯಾಶ್ ಆಲ್ಗೋರಿಥಮ್, SHA ಅಂದರೆ ಸಿಂಪಲ್ ಹ್ಯಾಶ್ ಆಲ್ಗೋರಿಥಮ್ 256 ಅಂದರೆ ಅದರ ಲೆಂತ್ 256 ಬಿಟ್ ಆಗಿರುತ್ತೆ, ಅಂದರೆ ಅದು ಔಟ್ಪುಟ್ಟು 256 ಬಿಟ್ ಆಗಿರುತ್ತೆ. ಇಟ್ ಈಸ್ ಸೇಫ್ ಟು ಅಸ್ಯೂಮ್ ದಟ್ H of A is equal to H of B, then A is equals to B. So
since it is very not feasible at all to calculate or to have two hash outputs same for different inputs, if we are having two same hash values, then it means that inputs are also same. If hash of A equals to hash of B, then A becomes equals to B. Then how do you create a collision resistance? So this is out of the scope. So ನೋಡೋಣ ಇಲ್ಲಿ. So where did we stop? So this is something about our cryptographic hash, and also what I wanted to explain in the birthday attack. So that is your birthday problem. So I hope we all have understood. So next ಈಗ ನಾನು ಏನು ಮಾಡ್ತಾ ಇದ್ದೀನಿ, ಫ್ಯೂ ಡೇಸ್ ಬ್ಯಾಕ್ ನಾನು ನಿಮಗೆ ಒಂದೆರಡು ಲಿಂಕ್ಸ್ ಕಳಿಸಿದ್ದೆ ನಾನು ಎಡ್ಮೋಡೋದಲ್ಲಿ, ಹಿಲ್ ಸೈಫರ್ ಪ್ರಾಬ್ಲಮ್ಸ್ ಮತ್ತು ಏನದು RSA ಪ್ರಾಬ್ಲಮ್. ಸೊ ಈಗ ನಾನು ಹಿಲ್ ಸೈಫರ್ ಪ್ರಾಬ್ಲಮ್ನ ಅಡ್ರೆಸ್ ಮಾಡ್ತೀನಿ. ಸೊ ನೋಡಿ ಇಲ್ಲಿ, just like your Wiener cipher and your Caesar cipher, this is also a simple technique with some complex mathematical background to convert a plain text to cipher text. ಅಂದರೆ this defines an encryption technique. ಸೊ ನೋಡೋಣ ಇದೇನು ಬರುತ್ತೆ ಇಲ್ಲಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಇದನ್ನು ಓದ್ತಾ ಹೋಗ್ತೀನಿ. ಸೊ ಪ್ಯಾರಲಲ್ಲಿ ಇಂಟ್ರೆಸ್ಟ್ ಇರೋರು ಇದನ್ನು ಸಪ್ರೇಟ್ ಬುಕ್ಕಲ್ಲಿ ಮಾಡಿ ನನಗೆ ಆಮೇಲೆ ಕಳಿಸ್ಬೇಕು. ನಾನು ಎಡ್ಮೋಡೋದಲ್ಲಿ ಕೇಳ್ತೀನಿ ಇಂಥ ಟೈಮಲ್ಲಿ ಕಳಿಸ್ಬೇಕು ಅಂತ. ಸೊ ಎವ್ರಿ ಒನ್ ಹ್ಯಾಸ್ ಟು ಫಾಲೋ ದಿಸ್. ವಿ ಶಾಲ್ ಎನ್ಕ್ರಿಪ್ಟ್ ದ ಪ್ಲೇನ್ ಟೆಕ್ಸ್ಟ್ ಮೆಸೇಜ್ ಶಾರ್ಟ್ ಎಕ್ಸಾಂಪಲ್ ಯೂಸಿಂಗ್ ದ ಕೀವರ್ಡ್ ಹಿಲ್ ಆ್ಯಂಡ್ 2x2 matrix. ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ, ಐ ವಿಲ್ ರಿಪೀಟ್ ದ ಕ್ವಶನ್. ವಿ ಶಾಲ್ ಎನ್ಕ್ರಿಪ್ಟ್ ದ ಪ್ಲೇನ್ ಟೆಕ್ಸ್ಟ್ ಮೆಸೇಜ್ ದಟ್ ಈಸ್ ಶಾರ್ಟ್ ಎಕ್ಸಾಂಪಲ್. ಶಾರ್ಟ್ ಎಕ್ಸಾಂಪಲ್ ಅನ್ನೋದು ಒಂದು ಮೆಸೇಜ್ ಆಗಿದೆ, ಅಂದರೆ ಅದೊಂದು ಪ್ಲೇನ್ ಟೆಕ್ಸ್ಟ್ ಆಗಿದೆ. ಇವಾಗ ಕೀವರ್ಡು ಹಿಲ್. ಸೊ ಇವಾಗ ಏನಾಗ್ತಾ ಇದೆ, ಈ ಹಿಲ್ ಅನ್ನೋ ಒಂದು ಕೀನ ಹಿಡ್ಕೊಂಡು ನಾವು ಶಾರ್ಟ್ ಎಕ್ಸಾಂಪಲ್ ಅನ್ನೋ ಒಂದು ಪ್ಲೇನ್ ಟೆಕ್ಸ್ಟ್ನ ನಾವು ಎನ್ಕ್ರಿಪ್ಟ್ ಮಾಡಬೇಕು. ನೋಡೋಣ ಏನಾಗ್ತದೆ. ವಿ ಶಾಲ್ ಎನ್ಕ್ರಿಪ್ಟ್ ದ ಪ್ಲೇನ್ ಟೆಕ್ಸ್ಟ್ ಮೆಸೇಜ್ ಶಾರ್ಟ್ ಎಕ್ಸಾಂಪಲ್ ಯೂಸಿಂಗ್ ದ ಕೀವರ್ಡ್ ಹಿಲ್ ಆ್ಯಂಡ್ 2x2 matrix. ಏನಿದು 2x2 matrixು ನೋಡ್ತಾ ಹೋಗೋಣ. The first step is to turn the keyword into a matrix. If the keyword was longer than 4 letters, we would only take the first 4 letters, and if it was shorter, we would fill it up with the alphabet order. ನೋಡೋಣ ಇಲ್ಲಿ ಏನಾಗ್ತಾ ಇದೆ. We'll come to that. The keyword is written as a matrix. ಈಗ HILL ಅನ್ನೋ ಒಂದು ಕೀನ ಫಸ್ಟು ರೋ ವೈಸ್ ಫಿಲ್ ಮಾಡಿಬಿಟ್ಟು, ಅಂದರೆ ಫಸ್ಟ್ ರೋನಲ್ಲಿ HI ಬಂತು, ಸೆಕೆಂಡ್ ರೋನಲ್ಲಿ LL ಬಂತು. ಸೊ HILL ಇವಾಗ ಏನಾಗಿದೆ, ಇದೊಂದು ಕೀ ಆಗಿದೆ. ಸೊ ಇದು ಕೀ ಮೇಟ್ರಿಕ್ಸ್ ಆಗಿದೆ. ವಿ ನೀಡ್ ಟು ಕನ್ವರ್ಟ್ ದಿಸ್ ಇಂಟು ಅ ಕೀ ಮೇಟ್ರಿಕ್ಸ್. ವಿ ಡೂ ದಿಸ್ ಬೈ ಕನ್ವರ್ಟಿಂಗ್ ಈಚ್ ಲೆಟರ್ ಇಂಟು ಅ ನಂಬರ್ ಬೈಟ್ಸ್ ಪೊಸಿಷನ್ ಇನ್ ದ ಆಲ್ಫಾಬೆಟ್. ಸೊ ನಾವು ಕ್ಲಾಸಲ್ಲೂ ಕೂಡ ನಾನು ಮ್ಯಾಪಿಂಗ್ ಯೂಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಇಫ್ A is 0, then Z is 25, so on. Or else in some techniques ನಾವು A equals to 1 ತೊಗೊಂಡು Z equals to 26 ಕೂಡ ತೊಗೊಂಡಿದ್ವಿ. ಸೊ ಇಲ್ಲಿ A equal to 0, B equal to 1 ನಾವು ಈ ಥರ ಮ್ಯಾಪ್ ಮಾಡ್ಕೊತ ಬಂದಾಗ HILLಗೆ ಏನು ಬಂದಿದೆ, ನಮ್ಮದು ಮ್ಯಾಪಿಂಗ್ ಮ್ಯಾಟ್ರಿಕ್ಸು 7, 8, 11, 11. ಸೊ ದಿಸ್ ಬಿಕಮ್ಸ್ ದ ಕೀ ಮ್ಯಾಟ್ರಿಕ್ಸ್. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು, ವಿ ನಾವು ಸ್ಪ್ಲಿಟ್ ದ ಪ್ಲೇನ್ ಟೆಕ್ಸ್ಟ್ ಇಂಟು ಡೈಗ್ರಾಫ್ಸ್ ಆ್ಯಂಡ್ ರೈಟ್ ದಿಸ್ ಆ್ಯಸ್ ಕಾಲಮ್ ವೆಕ್ಟರ್ಸ್. ಸೊ ಇದನ್ನು ನಾವು ಕಾಲಮ್ ವೆಕ್ಟರ್ಸಿಗೆ ಕನ್ವರ್ಟ್ ಮಾಡೋಣ. ನೋಡೋಣ ಹೇಗೆ ಮಾಡೋದು ಇದನ್ನು. ಸೊ ಇದನ್ನು ಮಾಡೋದಕ್ಕಿಂತ ಮುಂಚೆ ನಾವು ನಮ್ಮ ಪ್ಲೇನ್ ಟೆಕ್ಸ್ಟ್ನ ಕೂಡ ನಾವು ಮೆಟ್ರಿಕ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಅದರದ್ದು ಡೈಗ್ರಾಫ್ ತೆಗಿತೀವಿ. ನೋಡೋಣ ಏನಾಗುತ್ತೆ ಅದು. ಸೊ ಐ ವಿಲ್ ಜಸ್ಟ್ ವಾಕ್ ಯು ಥ್ರೂ ದಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. In the first column vector, we write the first plain text letter at the top and the second letter at the bottom. ಸೊ ನೋಡಿ ಇಲ್ಲಿ ಶಾರ್ಟ್ ಎಕ್ಸಾಂಪಲ್ ಅನ್ನೋದು ನಮ್ದು ಏನು ಪ್ಲೇನ್ ಟೆಕ್ಸ್ಟ್ ಆಗಿದೆ, ಅದನ್ನು ಈ ಹಿಲ್ ಸೈಫರ್ ಟೆಕ್ನಿಕಲ್ಲಿ SH ಅದೊಂದು ಕಾಲಮ್ಮು, OR ಅದು ಇನ್ನೊಂದು ಕಾಲಮ್ಮು, TE ಅದು ಇನ್ನೊಂದು ಕಾಲಮ್ಮು, ಲೈಕ್ ದಿಸ್ ಅವರು ಇನ್ಪುಟ್ ಟೆಕ್ಸ್ಟ್ನ ಕಾಲಮ್ ವೆಕ್ಟರ್ಸ್ ಆಗಿ ಬ್ರೇಕ್ ಮಾಡಿದ್ದಾರೆ. So then we move to the next column vector where the third plain text goes up to the bottom, goes at the top, and the fourth one at the bottom. This continues for the whole plain text. Okay. Now we must convert the plain text column vectors in the same way that we converted the keyword in the key matrix. So ಇಲ್ಲಿ ಏನಾಗಿದೆ, ನಮ್ಮದು ಯಾವ ರೀತಿ ನಾವು HILL ಹಿಲ್ನ ನಾವು 7811 ಆಗಿ ಕನ್ವರ್ಟ್ ಮಾಡಿದ್ವೋ, ಅದೇ ರೀತಿ ಇಲ್ಲೇನಾಗಿದೆ, ನಮ್ಮದು ಶಾರ್ಟ್ ಎಕ್ಸಾಂಪಲ್ ಅನ್ನೋ ಒಂದು ಇನ್ಪುಟ್ ಪ್ಲೇನ್ ಟೆಕ್ಸ್ಟ್ನ ನಾವು ಕಾಲಮ್ ವೆಕ್ಟರಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಅದೇ ರೀತಿ ನಾವು ಅದನ್ನು ನಾವು ಕಾಲಮ್ ವೆಕ್ಟರ್ಸ್ ಆಗಿ ನಾವು ಅದನ್ನು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಈಗ 18, 7
18 becomes the mapping value of S and H becomes the mapping value of 7. So, like this we are going to convert this input plain text to the numbers. Now, we must perform some matrix multiplication. We multiply the key matrix by each column vector in turn. Now, we multiply the key matrix by each column vector in turn. So, ನೋಡಿ ಇಲ್ಲಿ ಈ 7 8 1 1 ಏನು ನಮ್ಮದು ಕೀ ಮ್ಯಾಟ್ರಿಕ್ಸ್, ಅದು 18 ಮತ್ತು 7 ಏನು ನಮ್ಮದು ಫಸ್ಟ್ ಕಾಲಮ್ ವೆಕ್ಟಾರ್ ಅದು. ಸೊ 7 8 1 1ನ ತೊಗೊಂಡು 18 7 ಜೊತೆ ನಾವು ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಸೊ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಸೊ ನಾವು ಅದೇನಾದರೂ ರೂಲ್ ಗೊತ್ತಿದೆ ನಮಗೆ, ಎಮ್ ಎನ್ ಪಿ ಕ್ಯೂ, ಎಮ್ ಎನ್ನು ಫಸ್ಟ್ ಮೆಟ್ರಿಕ್ಸ್ ಆರ್ಡರ್ ಆದರೆ ಪಿ ಕ್ಯೂ ಸೆಕೆಂಡ್ ಮೆಟ್ರಿಕ್ಸ್ ಆರ್ಡರ್ ಆಗುತ್ತೆ. ಸೊ ಅವಾಗ ಎನ್ ಈಕ್ವಲ್ಸ್ ಟು ಪಿ ಆಗಬೇಕು. ಸೊ ಅದು ಇಲ್ಲಿ ಆಗಿದೆ. ಸೊ ಆ್ಯಸ್ ವಿ ಕ್ಯಾನ್ ಸಿ, we multiply the key matrix by each column vector in turn. We shall go through the first of these in detail, then the rest shall be presented in detail. ನೋಡೋಣ. We write the key matrix first, followed by the column vector. To perform the matrix multiplication, we combine the top row of the key matrix and the column vector to get the top element. So ನಮಗೆ key matrix ನಾವು ಇದನ್ನು ಮಲ್ಟಿಪ್ಲಿಕೇಶನ್ ಮಾಡೋದು ನಮಗೆಲ್ಲರಿಗೂ ಗೊತ್ತಿದೆ. ಸೊ ವಿ ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ಫ್ರಮ್ ಸ್ಕೂಲ್ ಡೇಸ್ ಅಲ್ವಾ. ಸೊ ಐ ಜಸ್ಟ್ ಸ್ಕಿಪ್ ದಿಸ್. ಸೊ ನೀವು ಇದನ್ನು ಮಾಡಿ ನೋಡಿ. ಸೊ ನಿಮಗೆ ಲಾಸ್ಟಿಗೆ ಆನ್ಸರು 182 ಫಾಲೋಡ್ ಬೈ 275 ಈ ನಂಬರ್ ಬರಲೇಬೇಕು, ಬಂದೇ ಬರುತ್ತೆ. ಸೊ ಇಲ್ಲಿ ನಾವು ಒಂದು 18 7, ವಾಟ್ ಈಸ್ ದಿಸ್ 18 7? ಈಗ 18 7 ಬಂದುಬಿಟ್ಟು ನಮ್ಮದು ಇದಾಗಿದೆ, ಏನು ಎಸ್ ಮತ್ತು ಹೆಚ್ಚಿಂದು ವ್ಯಾಲ್ಯೂ ಆಗಿದೆ. ಅದೇ ರೀತಿ ನಾವು ಎಲ್ಲ ನಂಬರ್ಸ್ ಜೊತೆಗೂ ನಾವು ಅದನ್ನು ಮಲ್ಟಿಪ್ಲೈ ಮಾಡಬೇಕಾಗಿದೆ. ಸೊ ಅದನ್ನೇ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡ್ತಾ ಹೋಗ್ತಾರೆ, ತೋರಿಸ್ತೀನಿ ನಾನು. ಸೊ 182 to 275 ಏನು ಬಂತು ನಮ್ಮದು ಫಸ್ಟ್ ಕಾಲಮ್ ವೆಕ್ಟರ್ನ ಕೀ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಬಂದಿರುವಂಥ ವ್ಯಾಲ್ಯೂ. ಓಕೆ ಫೈನ್. ನೆಕ್ಸ್ಟ್ ವಿ ಹ್ಯಾವ್ ಟು ಟೇಕ್ ಈಚ್ ಆಫ್ ದೀಸ್ ನಂಬರ್ಸ್ ಇನ್ ಅವರ್ ರಿಸಲ್ಟೆಂಟ್ ಕಾಲಮ್ ವೆಕ್ಟರ್ ಆ್ಯಂಡ್ ಮಾಡ್ಯುಲೋ 26 ಇಫ್ ಇಟ್ ಕ್ರಾಸಸ್ ದಟ್ ರೇಂಜ್. ಅಫ್ಕೋರ್ಸ್ ಮಾಡ್ಯುಲೋ 26 ಮಾಡಲೇಬೇಕು, ಯಾಕಂದರೆ ಮ್ಯಾಪಿಂಗ್ನಲ್ಲಿ ನಮ್ಮದು ಎಲ್ಲ ವ್ಯಾಲ್ಯೂ ವಿತಿನ್ ದ 26 ರೇಂಜೇ ಬೇಕು ನಮಗೆ. ಸೊ ಇನ್ ಅವರ್ ರಿಸಲ್ಟೆಂಟ್ ಕಾಲಮ್ ವೆಕ್ಟರ್ ಮಾಡ್ಯುಲೋ 26 ದಟ್ ಈಸ್ ನಮಗೆ ಮಾಡ್ಯುಲಸ್ ಮಾಡೋದು ಗೊತ್ತಿದೆ ಅಲ್ವಾ. 182 ಮಾಡ್ಯುಲೋ 6 ಮಾಡಿದಾಗ, ಮಾಡ್ಯುಲೋ 26 ಮಾಡಿದಾಗ ಏನು ವ್ಯಾಲ್ಯೂ ಬಂತು ಅದನ್ನು ನಾವು ಇಲ್ಲಿ ಪ್ಲೇಸ್ ಮಾಡ್ತೀವಿ. 182 ಮಾಡ್ಯುಲೋ 26 0 ಬಂತು. 275 ಮಾಡ್ಯುಲೋ 15 ಏನು ಬಂದಿದೆ 15 ಬಂದಿದೆ. ಸೊ ವಿ ವಿಲ್ ಟೇಕ್ ವೈಲ್ ಟಿಲ್ ಯು ಗೋಯಿಂಗ್ ಟು ಸಾಲ್ವ್ ಟಿಲ್ ದಿಸ್ ಸ್ಟೆಪ್. ಸೊ ಎಲ್ಲರೂ ನೋಡ್ಕೊಳ್ಳಿ, 182 ಬರ್ಕೊಳ್ಳಿ. ಸೊ ಯು ಡಿವೈಡೆಡ್ ದಟ್ ಬೈ 26. ಸೊ 26 ಜೊತೆ ಡಿವೈಡ್ ಮಾಡಿದಾಗ ಏನಾಗುತ್ತೆ ನಮ್ಮದು ರಿಸಲ್ಟೆಂಟ್ ವ್ಯಾಲ್ಯೂ 0 ಬರುತ್ತೆ. ಸೊ ಒಂದ್ಸಲಿ ಮಾಡಿ ನೋಡ್ಬಿಡೋಣ. ನಿಮಗೆ ನಾನು ಇಲ್ಲೇ ಒಂದ್ಸಲಿ ಮಾಡಿ ತೋರಿಸ್ಬಿಡ್ತೀನಿ. ಸೊ ನೋಡಿ, 182 ಡಿವೈಡೆಡ್ ಬೈ 26, ಇಟ್ ಈಸ್ ಕ್ಲಿಯರ್ಲಿ ಡಿವಿಸಿಬಲ್. ಸೊ ಅದಕ್ಕೆ ಅದರದ್ದು ಏನು ಬಂತು ಮಾಡ್ಯುಲಸ್ ವ್ಯಾಲ್ಯೂ 0 ಬಂತು. ಸೊ ನೆಕ್ಸ್ಟ್ ಏನಿತ್ತು 275 ಮಾಡ್ಯುಲೋ 26 ಮಾಡಿದಾಗ ಏನು ಬಂತು, ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಡಿವಿಸಿಬಲ್. ಸೊ ಹೌದಲ್ವಾ. ಸೊ ದಟ್ಸ್ ವೈ ಈ ರೀತಿ ನೀವು ಮಾಡ್ತಾ ಹೋದರೆ ನಿಮಗೆ ಈ ವ್ಯಾಲ್ಯೂ ಬಂದೇ ಬರುತ್ತೆ. ಸೊ ಫೈನಲಿ ವಿ ಹ್ಯಾವ್ ಟು ಕನ್ವರ್ಟ್ ದೀಸ್ ನಂಬರ್ಸ್ ಬ್ಯಾಕ್ ಟು ಲೆಟರ್ಸ್. ಸೊ ನೋಡಿ ಇಲ್ಲಿ 0 to 15 ಇದೆಯಲ್ಲ, ಇಲ್ಲೇನಿದು ನಮಗೆ ಮಾಡ್ಯುಲಸ್ ಮಾಡಿದಾಗ ಏನು ಬಂತು 015 ಬಂತು. ಸೊ 015 ಎಲ್ಲಿಂದ ಮಾಡ್ಯುಲಸ್ ಮಾಡಿದಾಗ ಬಂತು, ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ, 0 ಅಂದರೆ ಎ, 15 ಅಂದರೆ ಪಿ. ಸೊ ಬ್ಯಾಕ್ ಟು ದಟ್ ಆಲ್ಫಾಬೆಟಿಕ್ ಆರ್ಡರ್ ನಾನು ಅದನ್ನು ಚೇಂಜ್ ಮಾಡ್ತಾಯಿದ್ದೀನಿ, ದ ಹೋಲ್ ಕ್ಯಾಲ್ಕುಲೇಷನ್. ಸೊ ನೋಡಿ ಇಲ್ಲಿ in this step the entire this calculation is shown. ಸೊ ಇಲ್ಲಿ ಏನಾಗ್ತಾ ಇದೆ, ದಿಸ್ ಗಿವ್ಸ್ ಅಸ್ ಅ ಫೈನಲ್ ಸೈಫರ್ ಟೆಕ್ಸ್ಟ್ ಆಫ್, ಇವಾಗ ಎ ಪಿ ಒಂದ್ರದ್ದಾಗಿದೆ, ಯಾವುದ್ರದ್ದು ಎಸ್ ಮತ್ತು ಹೆಚ್ಚಿಂದು. ಅದೇ ರೀತಿ ನೀವು ಎಲ್ಲದನ್ನು ಮಾಡ್ಕೊತ ಬಂದರೆ ಅಟ್ ದಿ ಎಂಡ್ ಯು ವಿಲ್ ಗೆಟ್ ದಿಸ್ ಪರ್ಟಿಕ್ಯುಲರ್ ಸೈಫರ್ ಟೆಕ್ಸ್ಟ್, ದಟ್ ಈಸ್ ಎ ಪಿ ಎ ಡಿ ಜೆ ಟಿ ಎಫ್ ಟಿ ಡಬ್ಲ್ಯೂ ಎಲ್ ಎಫ್ ಜೆ. ಓಕೆನಾ. ಸೊ ನೋಡಿ ಇಲ್ಲಿ ಮಾಡ್ತಾ ತೋರಿಸಿದ್ದಾರೆ ಅವರು. ಎ ಡಿ ಅಲ್ವಾ, ಎ ಪಿ ಆದಮೇಲೆ ಎ ಡಿ ಬಂದಿದೆ. ಸೊ ಅದರದ್ದು ಕ್ಯಾಲ್ಕುಲೇಷನ್ ಇಲ್ಲಿ ಬಂತು. ಸೊ ಮತ್ತು ಜೆ ಟಿ ಆ್ಯಂಡ್ ಸೋ ಆನ್. ಸೊ ಈ ರೀತಿ ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಸೈಫರ್ ಟೆಕ್ಸ್ಟ್ ಆಫ್ ಆಲ್ ದೀಸ್ ಥಿಂಗ್ಸ್. ಸೊ ಇದರದ್ದು ರಿವರ್ಸ್ ಪ್ರಾಸೆಸ್ಸು ನಿಮ್ಮದು ಅಸೈನ್ಮೆಂಟ್ ಆಗಿರುತ್ತೆ. You have to go through this again. I will share you if you are not able to solve this one. So this hill cipher technique, this is one of the very frequently asked question in our exam. So idana you all have to go through
this particular task. ಸೊ ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡಿದ್ವಿ, ಕ್ರಿಪ್ಟೋಗ್ರಫಿಕ್ ಹ್ಯಾಶ್ ನೋಡಿದ್ವಿ, ಬರ್ಡೇ ಅಟ್ಯಾಕ್ ನೋಡಿದ್ವಿ, ಮತ್ತು ಹಿಲ್ ಸೈಫರ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಕೂಡ ನೋಡಿದ್ವಿ, ರೈಟ್. ಓಕೆ, ಸೊ ಐ ವಿಲ್ ಎಂಡ್ ಮೈ ಟುಡೇಸ್ ಕ್ಲಾಸ್. ಇದನ್ನು ಇದೇ ರೀತಿ ಇದು 3 ಕ್ಲಾಸ್ದು ಎಕ್ಸಾಂಪಲ್ನ ಕಾಂಪ್ಲೆಕ್ಸ್ ಮಾಡ್ಕೊತ ಹೋಗ್ಬೋದು. ನಮ್ಮವಾಗ ನಮ್ಮದು ಮಲ್ಟಿಪ್ಲಿಕೇಶನ್ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಬಟ್ ದಿಸ್ ಇಸ್ ಅ ಸಿಂಪಲ್ ಎಕ್ಸಾಂಪಲ್ ಆಫ್ ಮೈ ಹಿಲ್ ಸೈಫರ್ ಟೆಕ್ನಿಕ್. I hope you all are safe and healthy. Be safe. Thank you so much for listening to my class. So this will once again be uploaded to the YouTube, so you can watch this again and again. Thank you so much.